ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಓಕೆ ಮ್ಯಾಮ್, ಈಗ ಆಮ್ಲೆಟ್ ವಿತ್ ಚಪಾತಿ ರೋಲ್. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಾವ ರೀತಿ? ಈಗ ಫಸ್ಟ್ ಚಪಾತಿಯನ್ನು ನಾವು ಕಾಯಿಸಿ ಇಟ್ಕೊಳ್ಬೇಕು, ಸೈಡಲ್ಲಿ ಫ್ರೈ ಮಾಡಬೇಕು ಚಪಾತಿಯನ್ನು. ತುಪ್ಪ ಹಾಕೊಳ್ಬೇಕು. ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತಿದ್ದೇವೆ ಕೇಸಿ ಶುದ್ಧ ಹಸುವಿನ ತುಪ್ಪ. ಇದು ಸ್ನ್ಯಾಕ್ಸ್ ಅಂತ ಹೇಳಿ ಈವ್ನಿಂಗ್ ಟೈಮ್. ಹೌದು, ಡೈರೆಕ್ಟ್ ಚಪಾತಿ ಜೊತೆ ಕೂರ್ಮ ಅದೆಲ್ಲ ಕಾಮನ್ ಆಯ್ತು. ಈಗ ಎಗ್ ಜೊತೆ ತಿಂದರೆ ಟೇಸ್ಟ್ ಇರುತ್ತೆ. ಒಂದೊಂದ್ಸಲ ನಾವು ಬೆಳಿಗ್ಗೆ ಮಾಡಿದ ಚಪಾತಿ ಏನಾದರೂ ಉಳಿದಿದ್ರೆ ಅದಕ್ಕೆ ಆಮ್ಲೆಟ್ ಥರ ಮಾಡಿ ತಿನ್ಬೋದು. ಇಲ್ಲದ್ರೆ ಮಕ್ಕಳಿಗೆ ಅಥವಾ ನಮಗೂ ಶಾರ್ಮಾ ಈಗ ಜಾಸ್ತಿ ಅಲ್ಲ, ಹೌದು, ಅದರ ಬದಲು ಇದನ್ನು ಮಾಡಿ ತೆಗೆದುಕೊಳ್ಬೋದು. ಅದಂತೂ ಒಳ್ಳೆ ಆಪ್ಷನ್ ಹೇಳಿದ ಹಾಗೆ. ಈಗ ಎಗ್ ಆಮ್ಲೆಟಿಗೆ ರೆಡಿ ಮಾಡಿ. ಓಕೆ, ರೆಡಿ ಮಾಡ್ಕೊಳ್ಳೋಣ. ಹಾಗಾದರೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಪೆಪ್ಪರ್, ಓಕೆ, ಉಪ್ಪು, ಮತ್ತು ಸ್ವಲ್ಪ ಕೊರಿಯಾಂಡರ್ ಪೌಡರ್. ಓಕೆ, ಅದು ಟೇಸ್ಟ್ ಬರ್ತದೆ. ಕ್ಯಾರೆಟನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಕತ್ತರಿಸಿ, ಅದು ಅಂದರೆ ರೋಲಿಗೆ ನಮಗೆ ಚೆಂದ ಆಗ್ತದೆ. ಆಗ್ತದೆ. ಮತ್ತು ಗಾರ್ಲಿಕ್ ಪೇಸ್ಟ್. ಗ್ಯಾಸ್ ಹಾಕಿ. ಸ್ವಲ್ಪ ಎಣ್ಣೆ, ಈಗ ಇದನ್ನು ಹಾಕ್ಕೊಳ್ಬೇಕು. ಈಗ ಇದರ ಮೇಲೆ ಚಪಾತಿ ಹಾಕ್ಕೊಳ್ಬೇಕು. ಡೈರೆಕ್ಟ್ ಅದರ ಮೇಲೆ ಚಪಾತಿ ಹಾಕ್ಕೊಳ್ಳೋದು. ಇನ್ನೂ ಒಂದು ಸ್ವಲ್ಪ ಅಂದರೆ ಚೀಸ್ ಎಲ್ಲ ಹಾಕಿದ್ರೆ ಚಂದ ಟೇಸ್ಟ್ ಇರುತ್ತೆ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕೂಡ ಆಗುತ್ತೆ. ದಿಢೀರಾಗಿ ರೆಡಿ ಮಾಡ್ಕೊಳ್ಬೋದು ಚಪಾತಿ ಇದ್ರೆ. ತುಂಬ ಇನ್ನು ಎಕ್ಸ್ಟ್ರಾ ಏನಾದರೂ ಬೇಕಿದ್ರೆ ಮೈನೀಸ್ ಆ ಥರ ಹಾಕ್ಕೊಳ್ಬೇಕು. ಚೀಸ್ ಹಾಕಿ. ಈಗ ನಮ್ಮ ಹತ್ರ ಉಳಿದಿರೋ ಕ್ಯಾರೆಟ್ ಮಿಡಲಲ್ಲಿ ಸ್ಟಫಿಂಗ್ ಥರ ಹಾಕಿದ್ರೆ ಆಯಿತು. ಇನ್ನು ಕೆಲವರಿಗೆ ಹಸಿ ಇಷ್ಟ ಆಗಲ್ಲ ಕ್ಯಾರೆಟ್, ಬೇಯಿಸಿ ಕೂಡ ಹಾಕ್ಕೊಳ್ಬೋದು. ಚೂರು ಕ್ಯಾಪ್ಸಿಕಮ್, ಅದು ನಾವು ಇದು ಮಾಡುವಾಗ ಚೀವ್ ಮಾಡುವಾಗ ಸಿಗಬೇಕಲ್ಲ. ಸ್ವಲ್ಪ ಕೆಚಪ್. ಓಕೆ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೇಲಿ ಕೂಡ ಮಾಡ್ಕೊಳ್ಬೋದು. ನಮಗೇನೆ ಮಕ್ಕಳಿಗೆಲ್ಲ ನೋಡಲಿಕ್ಕೆ ಕಲರ್ಫುಲ್ ಆಗಿದ್ರೆ ಆಯಿತು, ತಿಂತಾರೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಓಕೆ, ಇದನ್ನು ಪ್ಲೇಟಿಗೆ ಹಾಕಿ. ಇದನ್ನು ಫೋಲ್ಡ್ ಸಹ ಮಾಡ್ಬೋದು. ಓಕೆ, ಇಲ್ಲದ್ರೆ ರೋಲ್ ಥರ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಎಗ್ ರೋಲ್ ವಿತ್ ಚಪಾತಿ.
ಥ್ಯಾಂಕ್ ಯು ಸೋ ಮಚ್. ಎಗ್ ರೋಲ್ ವಿತ್ ಚಪಾತಿ ನೋಡಲಿಕ್ಕೇ ತುಂಬ ಕಲರ್ಫುಲ್ ಆಗಿದೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬ್ರೇಕ್ಫಾಸ್ಟಿಗೂ ಸೈ, ಈವ್ನಿಂಗ್ ಸ್ನ್ಯಾಕಿಗೂ ಸೈ. ಇದು ಆಮ್ಲೆಟ್ ವಿತ್ ಚಪಾತಿ ರೋಲ್ ಯಾವ ರೀತಿ ಮಾಡ್ಕೊಳ್ಳೋದಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ಚಪಾತಿ ಆಮ್ಲೆಟ್ ರೋಲ್ ತಯಾರಿಸುವ ವಿಧಾನ. ಮೊದಲಿಗೆ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪವನ್ನ ಹಾಕಿ ಚಪಾತಿ ಕಾಯಿಸಿಕೊಳ್ಳಿ. ಇನ್ನೊಂದೆಡೆ 2 ಮೊಟ್ಟೆಯನ್ನ ಒಡೆದು ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆಯನ್ನ ಹಾಕಿ ಮೊಟ್ಟೆಯ ಮಿಶ್ರಣವನ್ನ ಹುಯ್ದು ಕಾಯಿಸಿದ ಚಪಾತಿ ಹಾಕಿ ಕಾಯಿಸಿಕೊಳ್ಳಿ. ಮೊಟ್ಟೆ ಸ್ವಲ್ಪ ಬೆಂದ ನಂತರ ಮಧ್ಯದಲ್ಲಿ ಕ್ಯಾರೆಟ್ ತುರಿ, ಹೆಚ್ಚಿದ ಕ್ಯಾಪ್ಸಿಕಮ್, ಟೊಮ್ಯಾಟೊ ಕೆಚಪ್ ಹಾಕಿ ಮಡಚಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಚಪಾತಿ ಆಮ್ಲೆಟ್ ರೋಲ್ ಸವಿಯಲು ಬಲು ರುಚಿ. 2 ಡಿಶ್ ಕೂಡ ರೆಡಿ ಆಗಿದೆ, ಟೇಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಾಗಿದೆ, ಅಂದರೆ ಬಟರ್ ಇದು ಫ್ಲೇವರ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಈವ್ನಿಂಗ್ ಸ್ನ್ಯಾಕ್ ಕೂಡ ಮಾಡಿದ್ದೀರಾ, ಇದನ್ನು ಕೂಡ ಟೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಆ್ಯಕ್ಚುಲಿ ನಮಗೆ ಆಮ್ಲೆಟೇ ತಿಂದು ಬೇಜಾರಾಗಿರುತ್ತೆ, ಚಪಾತಿ ಕೂಡ ಹಾಗೇನೆ, 2 ಮಿಕ್ಸ್ ಮಾಡಿ ತಿನ್ನುವಾಗ ತುಂಬಾ ಒಳ್ಳೆ ಫ್ಲೇವರ್ ಸಿಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. 2 ಡಿಶನ್ನು ಕೂಡ ಹೇಳಿಕೊಟ್ರಿ, ತುಂಬಾ ಈಸಿ ಕೂಡ ಆಗಿತ್ತು, ಹೆಲ್ದಿ ಕೂಡ ಇತ್ತು. ಸೊ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಒಂದು ಕಾಣಿಕೆ, ನಾನಾ ಮಸಾಲ ಕಡೆಯಿಂದ ಇದೊಂದು ಕಾಣಿಕೆ. 2 ನಾನ್ ವೆಜ್ ಐಟಮ್ ಅಂತೂ ತುಂಬಾ ಸಖತ್ತಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಹೊಸ ರುಚಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.